ಸಂಬಳಿಂಗ ಇವತ್ತೇನಾರ ರಾತ್ರಿ ಮಾಡಿಲ್ಲ ಅಂತಂದ್ರೆ ನಾಳೆಗೆಲ್ಲ ನಂಗೆ ಗೊಬ್ಬರ ಹಾಕನಪ್ಪ. ಗೊಬ್ಬರ ಹಾಕಿ ಚೆನ್ನಾಗಿ ಮಾಡಿ ಬೇರೆ ಬರುತ್ತಲ್ಲ, ಅದು ಚೆನ್ನಾಗಿ ಆಗುತ್ತೆ. ನಾಳೆಗೆ ತ್ಯಾವಾರ ಇರತ್ತಾ ಹಾಕನ ನಿನ್ನ ಜೊತೆಗೆ ಒಂದು ಇಬ್ಬರಳ್ಳಿ ಆಮನ ಕರ್ಕೊಂಬರಲ್ಲ ಶ್ರೀಕಂಠಿ. ಇಬ್ಬಿಬ್ರಾಳನ್ನ ಕರೀರಿ. ಇಬ್ಬಿಬ್ರಾಳನ್ನ ಕರ್ತ ಹತ್ರ ಜಲ್ದ ಆಗುತ್ತ ಒಂದೇ ದಿವಸಕ್ಕೇನೆ. ನಾಳೆಗೆ ಕರೀರಂಗ ಸರಿ ಆಯ್ತು ಹೇಳೋಣ. ಮಸ್ತ ಬರ್ತಾರೆ ಜನ. ಏನು ಕೂಲಿಲ್ಲ ಕುಕ್ಕಂಡವನೇ ಬರ್ತಾರೆ ಹೇಳಿ ಕರ್ದಿಟ್ಕೆ ನಮ್ಮೂರಾಗೇನು ಅದಕ್ಕೆ ಇಟ್ಟಣ ಇಟ್ಕೇನೆ ಯಾರೇನೇನೋ ಬರ್ದಂಗಿರಲ್ಲ ಬಂದೇ ಬರ್ತಾರೆ. ಅದೇ ನಾನು ಇವತ್ತೇನೆ ಹಾಕ್ಸೋಣ ಅನ್ಕೊಂಡು ಮಳೆ ನೋಡಿರ್ಬೋ ವರ್ಕ್ ಕೊಡಂಗೆ ಇಲ್ಲ ಏನಿಲ್ಲ. ಒಂದೇ ಸಮಕ್ಕೆ ಗೊತ್ತಾಯ್ತಿ. ಗೊಬ್ಬರ ಹಾಕಿಸ್ಬೇಕು, ಚೆನ್ನಾಗಿ ಆಗ್ತವೆ ಅಡಿಕೆ ಗಿಡ. ಗೊಬ್ಬರ ಹಾಕ್ಸಿರುವ ಮಳೆ ಬೇರೆ ಬರುತ್ತಲ್ಲ, ಗೊಬ್ಬರ ಹಾಕ್ಸಿರತ್ತೆ ಚೆನ್ನಾಗಿ ಆಗ್ತವೆ ಅಂತ ನಾನು ಮೊನ್ನೆ ಒಂದಿಟ್ಟು ಹೊಡ್ಸಿದ್ನ. ಒಂದು 5-6 ಲೋಡಿ ಎಲ್ಲ ಸಿಕ್ಕಿದ್ದ ನಿಂಗೆ ಗೊಬ್ಬರ ಸೇನಕ್ಕಿರುತ್ತೆ ಅಂತ ಹೊಡ್ಸಿದ್ದಿ. ಅಡಿಕೆ ಗಿಡ ಅಂತೂ ಹೆಂಗೈದಕ್ಕೆ ಇಟ್ಟಣ ನಾವು. ಕಣ್ಣಸ್ರಾಗುತ್ತೆ ಹಂಗೈದ ಜನಗಳ್ಗಂತೂ. ನಿನ್ನ ಅಡಿಕೆ ಗಿಡಗಳ ಮೇಲೆ ಕಣ್ಣು. ಅಚ್ಚಿಗೆ ಚೆನ್ನಾಗಿದ್ದಾವೆ. ಭಾಳ ಚೆನ್ನಾಗೈತಣ್ಣ ತೋಟ. ಇವಾಗ ಅಚ್ಚುಕಟ್ಟ ಉಂಡ್ಕೊಂಡು ತಿನ್ಕೊಂಡಿದ್ರೆ ಹೆಂಗಿರ್ತಾರೆ ಹೇಳಿ, ಮೈ ಕಟ್ನಾಗೆ ಒಳ್ಳೊಳ್ಳೆದು ಉಂಡ್ಕೊಂಡು ಇದ್ರೆ ಹೆಂಗಿರ್ತಾರೆ ಹಂಗೆ ದಪ್ಪಗೆ ಹಂಗೇನೆ ಇದಾಗಿರ್ತಾರೆ. ಹಂಗೆ ನಾವು ಒಳ್ಳೊಳ್ಳೆ ಇದಾಗ್ತೀನಿ, ಗೊಬ್ಬರ ನೀರು ಎಲ್ಲ ಹಾಕ್ತೀನಿ. ಅದಕ್ಕೆ ಸೇನಕ್ಕೆ ಇದ್ದಾವೆ. ಯಾಕೆ ಇಲ್ದಾರೆ ಉಮ್ದಿಲ್ದಾರೆ ನೋಡಿ ಹೆಂಗೆ ಒಣಕೊಂಡು ಸೊಣಕ್ಲಾಗಿರ್ತಾರೆ. ಉಮ್ದಿಲ್ದಾರೆ ನೋಡಂಗೆ ಹೆಂಗೆ ಕಡಿಪಿಳಿ ಆಗಿರ್ತಾರೆ. ಹಂಗೆ ಯಾತು ಹಾಕ್ಲಿಲ್ಲ ಅಂದ್ರೆ ಇನ್ನೇನು ಅಡಿಕೆ ಗಿಡ ಬಂದ್ರೆ ಇನ್ನೆಲ್ಲಿ ಬರ್ತಾವೆ. ಗೊಬ್ಬರ ನೀರು ಹಾಕ್ತಾ ಇರ್ಬೇಕು, ಹಂಗಾದ್ರೇನೆ ಬರೋದು ಅವನು. ಅಯ್ಯೋ 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 ಮಕ್ಳು ನೋಡು ಹೆಂಗೋ ಹೊರಗೆಲ್ಲ ಆಟ ಆಡ್ತಾ ಇದ್ದಾರೆ. ಇವ್ರು ಮೇಸ್ರಂಬರ್ ಏನು ಮಾಡ್ತಾ ಇದ್ದಾರೋ ಏನೋ. ಎಡ್ ಮೇಸ್ರಾಗ್ಯವ್ರೆ, ಮೇಸ್ರು ಎಲ್ಲ ಇದ್ದಾರೆ. ಹೋಗೊಂದಿಟ್ಟು ಕೇಳಬೇಕು. ಹುಡುಗರಲ್ಲ ನೋಡು ಬಿಸಿಲ ಸುಮ್ಮನೆ ಕುಣೀತಾ ಇದ್ದಾವೆ. ಅಲ್ಲ ಹುಡುಗರಿಗೆ ಪಾಠ ಹೇಳ್ಕೊಡ್ತಾರೆ ಅಂತ ಹೇಳಿ ಸ್ಕೂಲಿಗೆ ಕಳಿಸಿರೆ ಸುಮ್ಮನೆ ಬಿಟ್ಟು ನೋಡು ಒಬ್ಬರನ್ನ ಮೇಸ್ರಿಲ್ಲ ಏನಿಲ್ಲ ಸುಮ್ಮನೆ ಕುಣೀತಾ ಇದ್ದಾವೆ ಹುಡುಗರು. ಅಲ್ಲಂತೂ ಹಂಗೆ ಹೆಂಗೆ ಕುಣೀತಾ ಇದ್ದಾವೆ. ನಮ್ಮ ಜಯಂಟಿ ಬಂತು. ಬಾ ಜಯಂಟಿ ಬಾ. ಯಾಕೆ ಬಂದಿದ್ದೆ? ನೋಡಲ್ಲಲ್ಲಿ ಎಸ್ಕೊಳ್ಪೇಳ್ನಾಗ ಹಂಗೆ ಹುಡುಗರು ಹೆಂಗೆ ಕುಣಿತಾ ಇದ್ದಾವೆ. ಅಲ್ಲ ಈ ಮೇಷ್ಟ್ರು ನೋಡ್ಕೋಬೇಕು ತಾನೇ, ಎಲ್ಲಿಗೆ ಹೋಗಿದ್ದಾರತ್ತು. ಈ ಮೇಷ್ಟ್ರು ನೋಡ್ಕೊಂಬಂದಂಗೆ ಹುಡುಗರು ಹಂಗೆ ಕುಣೀತಾ ಇದ್ದಾವೆ ಬಿಸಿಲಾಗೆ. ಅಲ್ಲ ಎಲ್ಗೋಗಿದ್ದಾರೆ ಇವರು? ರಿಟೈರ್ಡಯ್ಯ ಬಾ ಹೋಗಿ ಹೇಳೋಣ ಮೇಸ್ತ್ರಿಗೆ ಹೇಳು. ಅಲ್ಲ ಓದಕ್ಕಂತ ಹೇಳಿ ಹುಡುಗರನ್ನ ನಾವು ಸ್ಕೂಲಿಗೆ ಕಳಿಸಿವೆ. ಅಲ್ಲಿ ಮಂತ ಕುಣಿಯೋ ಸಾಲದಲ್ದಲ್ಲೇ ನೀವು ಹೊರಗೆ ಬಿಟ್ಟು ಇನ್ನ ಹುಡುಗರು ಕುಣಿತಾ ಇದ್ರು ನೋಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಳೋಣ ಬಾಯಿಲಿ ಹೋಗಿ. ಮೇಷ್ಟ್ರು ಯಾರು ಕೇಳಾರಿಲ್ಲ ಹೇಳಾರಿಲ್ಲ ಅನ್ಕೊಂಡವ್ರು ಕೇಳಬೇಕು ಕಿಟ್ಟಣಯ್ಯ ನಾವು. ನೋಡ್ ಹಂಗೇನೆ ಹೆಂಗೆ ಕುಣಿತಾ ಇದ್ದಾವ ಹಂಗೆ ಬಿಸ್ಲಾಗಿ. ನಮ್ಮ ಹುಡುಗರು ಯಾತು ಓದ್ಕಮಲ್ಲ ಬರ್ಕಮಲ್ಲ. ನಾನು ಮರ್ಕ ಕೊಡಲ್ವೇನಲ್ಲ ಬರ್ಕಳ್ರಲ್ಲ ಅಂತಂದ್ರೆ ಯಾತು ಬರ್ಕಮ್ಮ ಕೊಡಲ್ವೇನ್ರ ಬರ್ಕಳ್ರ ಅಂತಂದ್ರೆ ಯಾತು ಕೊಡಲ್ಲ ಅಂತಾರೆ. ಸರಿಯಾ ಪಾಠ ಇಲ್ಲ. ಇವ್ರು ಯಾರೋ ಒಬ್ರು ಹೆಡ್ ಮೇಸ್ತ್ರು ಬಂದವ್ರಿ. ಇವ್ರದ್ದೇನೇನಿಲ್ಲ. ಅಲ್ಲ ಇವ್ರನ್ನ ಹೇಳಕ್ಕಾಗಲ್ಲಿ ಮೇಸ್ತ್ರುಗಳಿಗೆ ಹೆಡ್ ಮೇಸ್ತ್ರು ಹೇಳ್ಬೇಕಪ್ಪ. ನಡಿ ಕಿಟ್ಟಣಯ್ಯ ಹೋಗಿ ಹೇಳೋಣ. ನಮ್ಮ ಹುಡುಗಿಯು ನಮ್ಮ ಊರಿನ ಮಕ್ಕಳಿಗೆ ಸರಿಯಾಗಿ ಪಾಠ ಹೇಳ್ಕೊಡ್ಬೇಕು ನೀವು. ಇಲ್ಲಾಂದ್ರೆ ನಾವು ದೊಡ್ಡ ಅಧಿಕಾರಿತಾಗೆ ಹೇಳ್ತೀವಿ ನಡೀರಿ ಅಂತ ಹೇಳೋಣ. ನಡೀಲಿ. ಇಲ್ಲ ಹುಡುಗರು ಕುಣಿತಿರೋದು ನೋಡಲ್ಲಿ. ಸುಮ್ಮನೆ ಬಿಟ್ಟವ್ರಿ, ಸುಮ್ಮನೆ ಕೈ ಬಿಟ್ಟು ಸುಮ್ಮನೆ ಕುಕ್ಕೊಂಡವ್ರಿ. ಅವು ಮಂತ ಕುಣಿಯೋದೇ ಸಾಲದು. ಮಂತ ರಾಜಿದ್ರೆ ಕುಂತ ಕುಣಿತಾವ ಹಂಗೆ ಹುಡುಗರು. ಅಂತದ್ರಾಗ ಇಲ್ಲಿ ಬೇರೆ ಕುಣಿಯಕ್ಕೆ ಬಿಟ್ರೆ ಇಲ್ಲಿ ಓದ್ಕೊಡ್ತಾರೆ ಬರ್ಕೊಡ್ತಾರೆ ಅಂತ ಬಿಟ್ರೆ ಇಲ್ಲಿ ಇವರು ಹಿಂಗೆ ಕುಣಿಯಕ್ಕೆ ಬಿಡ್ತಾರಲ್ಲ ಹುಡುಗರ್ನ. ಬಿಸ್ಲಾಗ ಹಂಗೇನೆ ಕುಣಿತಾವ ಹಂಗೇನೆ. ಹೇಳು ನಡಿಕಿಟ್ಟಣ ಹೋಗೋಣ. ನೀನು ಕೇಳ್ಬೇಕು. ದೊಡ್ಡ ಊರಾಗೆ ದೊಡ್ಡ ವ್ಯಕ್ತಿಗಳಾಗಿ ನಮಗೆ ಕೇಳೋ ಅಧಿಕಾರ ಐತಿ. ಗಡಪ್ಪ ಊರಾಗ ದೊಡ್ಡರೆಂಬರು ಇರ್ತಾರೆ, ಬಂದು ಕೇಳ್ತಾರೆ ಎಂಬುದು ಅವ್ರಿಗೂ ನಯ ಭಯ ಇರಬೇಕು. ಅವ್ರಿಗೇನು ಬೆಲ್ಲಡಿ ಸಂಬಳ ತಕ್ಕ, ಗಂಟೆ ಹೊಡಿ ಸಂಬಳ ತಕ್ಕ ಅಂತ ತಕ್ಕ ಬಿಡ್ತಾರೆ. ನೋಡು ಹೆಂಗ್ ಕುಣಿತಾ ಇದಾರೆ ನೋಡು ಜಯಶ್ರೀ ಮಕ್ಕಳು. ಅಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಈ ಮೇಷ್ಟ್ರು? ಅಲ್ಲಿ ಲಸ್ಮಕ್ಕು ನಡಿಯತ್ತಾನೆ ಇರೋದು ಹೆಡ್ ಮೇಷ್ಟ್ರು. ಕಿಟ್ಟಣಯ್ಯ ಅವನೇ ಇರೋದು. ನಡಿ ಕೇಳೋಣ. ನೀನೇನಪ್ಪ ನೀನು ಮಕ್ಳು ಹಿಂಗೆ ಆಟ ಆಡ್ತಿದ್ರು ನೀನು ಹಿಂಗೆ ಬಿಟ್ಕೊಂಡಿದೀಯಲ್ಲ ಅಂತ ಕೇಳೋಣ. ನಡೀಲಿ ಬಾರಣ ಇಲ್ಲಿ ಹೋಗಿ ಕೇಳೋಣ ಬಾಯಿಲಿ. ಬರೀ ಗಂಟೆ ಹೊಡಿ ಸಂಬಳ ತಕ್ಕ ಅಮ್ಮಂಗೆ ಮಾಡ್ತಾರೆ ಈ ಜನ. ಹಿಂಗೆ ಗೌರ್ಮೆಂಟ್ ಕೆಲಸ ಅಂದರೆ ಬಿಡು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತೇಳಿ ಮಾಡ್ಕೊಂಡು ಹೋಗೋಣ ಅಂತ ಇರ್ತಾರೆ. ಅದಕ್ಕೇನೆ ಹೋಗಿ ಕೇಳೋಣ. ನಡಿಕಿಟ್ಟಣಯ್ಯ. ಇಲ್ಲೇ ಇತ್ಕೊಂಡು ಇಲ್ಲೇ ಅತ್ತೆ ಮನೆ ಮುದ್ದೆ ಉಂಟ್ಕೊಂಡು ಇಲ್ಲೇ ಓಡಾಡ್ಕೊಂಡು ಗಂಟೆ ಹೊಡಿ ಸಂಬಳ ತಕ್ಕ ಅಮ್ಮಂಗೆ ಓಡಾಡ್ಕೊಂಡು ಇದ್ದಾರೆ. ನಡಿ ಹೋಗಿ ಕೇಳೋಣ. ಮಕ್ಕಳನ್ನೆಲ್ಲ ಹಿಂಗೆ ಬಿಟ್ರೆ ಹೆಂಗಪ್ಪ ಅಂತ ಕೇಳೋಣ. ನಡೀಲಿ. ಇಂಥವೆಲ್ಲ ನಮ್ಮ ಜಯಶ್ರೀ ಸರಿಯಾಗಿ ನೋಡ್ತಾಳೆ, ಸರಿಯಾಗಿ ಮಾತಾಡ್ತಾಳೆ ನಮ್ಮ ಜಯಶ್ರೀ. ಏನ್ರಿ ಹೆಡ್ಮೇಶ್ರೇ ಬನ್ರಿ ಇಲ್ಲಿ. ಬಿಸಿಲು ಬೇರೆ ಉರಿತಾ ಐತೆ. ಆ ಮಕ್ಕಳು ಬಿಸಿಲಾಗ ಆಟ ಆಡಿ ಹುಷಾರಿಲ್ದಂಗಾಗಿ ಅಯ್ಯೋ ಮೊದಲೇ ಎಲ್ಲ ಬಡವ್ರ ಮಕ್ಕಳು ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋಕ್ಕಾಗುತ್ತಾ? ಅಯ್ಯೋಯ್ಯೋ ಹೋಗತ್ಲಾಗಿ ಎಂಥ ಜನ ಇರ್ತಾರಪ್ಪ. ಯಾಕಪ್ಪ ಇವರೆಲ್ಲ ಹಿಂಗೆ ಬಂದರು? ನಮಸ್ತೆ ಅಣ್ಣ. ಬನ್ರಿ ಅಕ್ಕ. ನಮಸ್ತೆ. ಬನ್ರಿ ಅಣ್ಣ. ನೀವೇನಪ್ಪ ಇಲ್ಲಿ ಹೆಡ್ಮೇಶ್ರು? ಹೌದಣ್ಣ ನಾನೇ ಹೆಡ್ಮೇಶ್ರು. ಯಾಕೆ? ಅಲ್ಲ ಕಣಪ್ಪ, ಅಲ್ಲೋಡಲ್ಲಿ ಆ ಮಕ್ಳು ಪಾಠ ಹೇಳ್ಕೊಡೋದು ಬಿಟ್ಟು ಅದು ಯಾಕೆ ಬಿಸಿಲಲ್ಲ ಹಂಗೆ ಕುಣಿಯೋದಕ್ಕೆ ಬಿಟ್ಟಿದ್ಯಾ? ಕುಣಿತಾ ಇದ್ದಾವ ಮಕ್ಕಳು. ಅಲ್ಲ ನೀವೇನು ಮಕ್ಕಳು ಮನೆ ತಗೇನೆ ಮಸ್ತ ಬಿಸ್ಲಾಗ ಅಲ್ಲೂ ಇಲ್ಲೂ ಕುಣಿತಾವೆ. ಸ್ಕೂಲ್ ಅಕ್ಕನ ಬಂದಾಗ ನೀವು ಪಾಠ ಹೇಳ್ಕೊಡ್ಬೇಕು, ಓದ್ಸೋದು ಬರ್ಸೋದು ಅದೆಲ್ಲ ಮಾಡಬೇಕು. ನೀವು ಅದು ಬಿಟ್ಬಿಟ್ಟು ಬಿಸ್ಲಾಗ ಕುಣಿಯಕ್ಕೆ ಬಿಟ್ಟಿದ್ರೆ ಹುಡುಗರ್ನ. ಇಲ್ಲಿ ನೋಡ್ರಿ ಅಣ್ಣ ಅಕ್ಕವ್ರೆ, ಏನಂತಂದರೆ ಸ್ಕೂಲ್ ಅಂದಮೇಲೆ ಆಟ ಪಾಠ ಓದು ಎಲ್ಲ ಇರುತ್ತೆ.
ಹಾಲೆ ಅವ್ರಿಗೆ ಓದ್ಕೊಡೋದಾಗಲಿ ಬರ್ಕೊಡೋದಾಗಲಿ ಎಲ್ಲ ಮುಗ್ದೈತೆ. ಇದು ಆಟ ಅಂತ ಹೇಳಿ ನಾವು ಆಟ ಆಡಿಸ್ತಾ ಇದ್ದೀವಿ ಅವ್ರನ್ನ. ಸ್ಪೋರ್ಟ್ಸ್ ಅಂತ ಹೇಳಿ ಎಲ್ಲ ಸ್ಕೂಲ್ಗಳಿಗೂ ಮಾಡ್ತಾರೆ, ಆಟ ಆಡಿಸ್ತಾರೆ, ರನ್ನಿಂಗ್ ರೇಸ್ ಮಾಡಿಸ್ತಾರೆ, ಇಲ್ಲಾನ ಕೊಪ್ಪೆ ಆಟ, ಪ್ರತಿಯೊಂದು ಸ್ಪೋರ್ಟ್ಸ್ ಆಟ ಏನೇನಿದ್ದಾವೆ ಎಲ್ಲ ಖೋ ಖೋ ಆಡ್ಸೋದಾಗಲಿ, ಕಬಡ್ಡಿ ಆಡ್ಸೋದಾಗಲಿ, ವಾಲಿಬಾಲು, ಥ್ರೋಬಾಲು, ಹೈ ಜಂಪು ಎಲ್ಲ ಪ್ರತಿಯೊಂದು ಆಟನೂ ಆಡಿಸ್ತಾರೆ. ಅದಕ್ಕೇ ಕಾಂಪಿಟೇಷನ್ ಐತೆ. ಸ್ಪೋರ್ಟ್ಸು ನಮ್ಮ ಸ್ಕೂಲಿಂದನ ಹಿಂಗೆ ಬೇರೆ ಕಡೆ ಹಿಂಗೆ ತಾಲೂಕು ಲೆವೆಲು, ಜಿಲ್ಲಾ ಮಟ್ಟ ಅಂತ ಹೇಳಿ ಸ್ಪೋರ್ಟ್ಸ್ ಅಂತ ಆಡಿಸ್ತಾರೆ. ಯಾವ ಸ್ಕೂಲವರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ಪ್ರೈಸ್ ಕೊಡ್ತಾರೆ. ಮತ್ತು ಹಂಗೆ ಮುಂದಕ್ಕೆ ತಾಲೂಕು ಲೆವೆಲ್ಲು, ಜಿಲ್ಲಾ ಮಟ್ಟ ಹಿಂಗೆ ಮುಂದಕ್ಕೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರನ ಅಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದಾರೆ. ಅವ್ರಿಗೆ ಹೇಳ್ಬಿಟ್ಟು ಪ್ರಾಕ್ಟೀಸ್ ಮಾಡಿರಿ ಅಂತ ಹೇಳಿ ಅವರು ಟೀ ಕುಡಿಯೋದಕ್ಕೆ ಬಂದಿದ್ದಾರೆ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ, ನೋಡಿ ನಮ್ಮ ಮೇಷ್ಟ್ರು ಮೇಡಮ್ಗಳೆಲ್ಲ ಹೋಗ್ತಾ ಇದ್ದಾರೆ. ಇವಾಗ ಹೋಗಿ ಅವ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. 1 ಗಂಟೆ ಅವ್ರಿಗೆ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು. ಪ್ರಾಕ್ಟೀಸ್ ಮಾಡಿಸಿದ್ರೆ ತಾನೇ ಅವರು ಮುಂದೆ ಅಲ್ಲಿ ಸರಿಯಾಗಿ ಕಾಂಪಿಟೇಷನಲ್ಲಿ ಭಾಗವಹಿಸೋದಕ್ಕಾಗೋದು. ಅದಕ್ಕೋಸ್ಕರನ ಅದು ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ನಾವೇನು ಹೆಂಗೆ ಬೇಕಂಗೆ ಬಿಟ್ಟಿಲ್ಲ ಮಕ್ಕಳನ್ನ. ಯಾರು ಬೇಕು, ಯಾರು ಚೆನ್ನಾಗಿ ಆಟ ಆಡ್ತಾರೆ ಅವ್ರು ನಿಂತವ್ರನ್ನಂತ ಗುರುತಿಸಿ ನಾವಲ್ಲಿ ಆಟ ಆಡ್ಸೋದಕ್ಕೆ, ಸ್ಪೋರ್ಟ್ಸ್ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದು ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು. ಈಗ ಸ್ಕೂಲ್ ಅಂದಮೇಲೆ ಬರೀ ಪಾಠನೇ ಅಲ್ಲ, ಆಟ ಪಾಠ ಎಲ್ಲ ಇರುತ್ತೆ. ಅಲ್ಲ ನಮ್ಮ ಮನೆತಾಗೆ ಆಡ್ತಾ ಹುಡುಗರು ಮಸ್ತಾಗಿ ಆಡ್ತಾವೆ. ಅಲ್ಲೇನೆ ಕಬಡ್ಡಿ ಆಡೋದು, ಬ್ಯಾಟ್ ಬಾಲ್ ಆಡೋದು ಎಲ್ಲ ಆಡ್ತವೆ ಮಿಸ್ಟ್ರಿ. ಇಲ್ಲಿ ನೀವು ಓದ್ಕೊಡ್ಬೇಕು. ಅಣ್ಣವ್ರೆ, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿಲ್ಲ. ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಅಂತ ಮಾಡ್ತಾರೆ. ಅದು ಬರೀ ನಿಮ್ಮ ಮನೆ ಹತ್ರ ಆಡೋದಲ್ಲ, ನಮ್ಮ ಸ್ಕೂಲಲ್ಲೂ ಹೇಳ್ಕೊಡ್ಬೇಕು ಸ್ಪೋರ್ಟ್ಸ್ಗಂತ ಹೇಳಿ. ಅದಕ್ಕೇ ಒಂದು ಪಿರಿಯಡ್ ಮಾಡ್ತೀವಿ, 1 ಗಂಟೆ ಆಟದ್ದು ಪಿರಿಯಡ್ ಅಂತಲೇ ಎಲ್ಲ ಅದನ್ನೇ ಸ್ಪೋರ್ಟ್ಸಿಂದ ಅಂತ ಹೇಳಿ ಅದನ್ನೇ ಆಟ ಆಡೋದಕ್ಕೆ ಅಂತ ಹೇಳಿ 1 ಗಂಟೆ ಇರ್ತೈತೆ. ಬರೀ ಮಕ್ಳಿಗೆ ಬೆಳಗ್ಗೆಯಿಂದ ಸಾಯಂಕಾಲ ಗಂಟ ಪಾಠ ಕೇಳಿ ಅವ್ರಿಗೂ ಬೋರ್ ಅನ್ನಿಸ್ತಾ ಇರುತ್ತೆ. ಅದಕ್ಕೇ 1 ಗಂಟೆ ಮಕ್ಳನ್ನ ಆಟ ಆಡಿಸ್ಬೇಕು, ಹೊರಗಡೆ ಆಟ ಆಡೋದಕ್ಕೆ ಬಿಡಬೇಕು ಅಂತಲೂ ಐತೆ. 1 ಗಂಟೆ ಒಂದೊಂದು ಪಿರಿಯಡು ಆಟ ಆಡೋದಕ್ಕೆ, ಒಂದು ಪಿರಿಯಡು ಬೇರೆ ಬೇರೆ ಸಬ್ಜೆಕ್ಟ್ಗಳು ಪಾಠ ಮಾಡೋದಕ್ಕೆ. ಹಿಂಗೆ ಎಲ್ಲ ನಮ್ದು ಏನೈತೆ ಆ ಥರ ನಾವು ಮಾಡಿಸ್ತಾ ಇದ್ದೀವಿ. ನಾವೇನಿಲ್ಲ ನೋಡಿ, ಸ್ಕೂಲಲ್ಲಿ ಮಕ್ಳಿಗೆ ಏನು ಹೇಳ್ಕೊಡ್ಬೇಕು, ನಮ್ಮ ಕರ್ತವ್ಯ ಏನೈತೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಓ ಹಂಗ ಆಟ ಆಡಿಸ್ತಾ ಇದ್ದೀರಾ. ಅಲ್ಲ ನಾವು ಹಿಂಗೆ ಬಿಸ್ಲಾಗ ಕುಣಿಯಕ್ಕೆ ಬಿಟ್ಟಿದ್ರಲ್ಲ ಹುಡುಗರು, ಯಾಕಂಗೆ ಕುಣಿತಾ ಇದ್ದಾವತ್ತು ಅಂತ ಹೇಳಕ್ ಬಂದ್ವಿ. ನೋಡ್ರಿ ಇಲ್ಲಿ ನೋಡ್ರಿ, ನೀವು ಆದಷ್ಟು ನಮ್ಮ ಊರಿನ ಮಕ್ಳುಗಳಿಗೆ ಸರಿಯಾಗಿ ಪಾಠ ಹೇಳ್ಕೊಡ್ಬೇಕು. ನೀವು ಹೆಡ್ ಮೇಸ್ಟ್ರ್ ಆದರೂ ಎಲ್ಲನ ನೋಡ್ಕಿ ಹೇಳ್ಬೇಕು. ಮೇಸ್ಟ್ರುಗಳಿಗೆಲ್ಲನ ಸರಿಯಾಗಿ ಪಾಠ ಹೇಳ್ಬೇಕು, ಸರಿಯಾಗಿ ಓದ್ಸೋದು ಬರ್ಸೋದು ಎಲ್ಲ ಸರಿಯಾಗಿ ನೀವು ಹೆಡ್ ಮೇಸ್ಟ್ರ್ ಆಗಿರೋರು ಎಲ್ಲ ನಮ್ಮ ಸ್ಕೂಲ್ ಇಂಪ್ರೂವ್ಮೆಂಟ್ ಮಾಡ್ಬೇಕು. ನೀವು ಇನ್ನೂ ಚೆನ್ನಾಗಿ ಹುಡುಗರನ್ನ ಎಲ್ಲ ನಮ್ಮ ಸ್ಕೂಲಿಗೆ ಒಂದು ಹೆಸರು ಬರಬೇಕು, ಆ ಥರ ಮಾಡ್ಬೇಕು ನೀವು. ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ಹೆಂಗೆ ಅಂತ ಹೇಳಿ. ಏನಾನ ಸ್ವಲ್ಪ ನಮಗೆ ಸುಳ್ಳು ಸಿಕ್ತು ಅಂತಂದ್ರೆ ನಾವೆಲ್ಲ ದೊಡ್ಡ ಅಧಿಕಾರಿಗಳಿಗೆಲ್ಲ ಹೇಳ್ತೀವಿ. ನೋಡ್ರಿ ಎಲ್ಲ ಸರಿಯಾಗಿ ಹೇಳ್ಕೊಡ್ಬೇಕು ನಮ್ಮ ಊರಿನ ಹುಡುಗರಿಗೆಲ್ಲ. ಸರಿ ಆಯ್ತಣ್ಣ, ಮಾಡ್ಕೊಡ್ತೀವಿ, ಹೇಳ್ರಿ, ಸರಿಯಾಗಿ ಹೇಳ್ಕೊಡ್ತೀವಿ. ನಾವೇನು ಮಾಡ್ಬೇಕು ಅದನ್ನು ಮಾಡ್ತೀವಿ. ನಮ್ಮ ಕರ್ತವ್ಯ ಏನೈತೆ ಅದನ್ನು ಮಾಡ್ತೀವಿ. ಮತ್ತೆ ಯಾಕಂದರೆ ನಮ್ಮೂರಾಗೆ ಚೆನ್ನಾಗಿ ಹೇಳ್ಕೊಡ್ಬೇಕು ಮಕ್ಕಳಿಗೆಲ್ಲನ. ಚೆನ್ನಾಗಿ ಓದಬೇಕು ಮಕ್ಕಳು, ಓದೋ ಟೈಮ್ನಾಗ ಓದಬೇಕಲ್ಲ. ಅದಕ್ಕೇನೆ ನೀವೇನು ಸುಮ್ಮನೆ ಇರ್ತೀರಾ, ಹೇಳ್ಕೊಡಲ್ಲ ಏನಿಲ್ಲ, ಅವ್ರ ಪಡೆಗೆ ಮುಂದಕ್ಕೆ ದೊಪ್ತಿರ್ತೀರಾ. ಅದಕ್ಕೋಸ್ಕರನ ಹೇಳಿದ್ದಷ್ಟೇ. ಸರಿ ಆಯಿತು. ಹುಡುಗರನ್ನ ಸ್ಯಾನೆ ಬಿಸ್ಲಕ್ಕೆ ಬಿಡಬೇಡ್ರಿ, ಯಾಕಂದರೆ ಬಿಸಿಲು ಸ್ಯಾನೆ ಐತೆ ನಮಗೆ. ನೋಡಿ ಯಾಕೋ ಹುಡುಗರ್ನೆಲ್ಲ ಹಿಂಗೆ ಬಿಸ್ಲಕ್ಕೆ ಬಿಟ್ಟವ್ರಲ್ಲ ಅಂತ ಹೇಳಿ ಹೇಳಕ್ಕಂತ ಬಂದ್ವಿ. ಎಲ್ಲ ಹೋಮ್ವರ್ಕ್ ಕೊಡಿಬೇಕು, ನೀವು ಬರ್ಕೊಂಬದು ಓದ್ಕೊಂಬದು ಎಲ್ಲ ಸ್ಯಾನೆ ಕೊಡಬೇಕು. ಹುಡುಗರೆಲ್ಲ ಹೇಳ್ತಾವಲ್ಲ, ಯಾಕೆ ನಮ್ಗೆ ಹೋಮ್ವರ್ಕ್ ಕೊಟ್ಟಿಲ್ಲ, ಬರ್ಕೊಂಬದು ಓದ್ಕೊಂಬದು ಏನೂ ಇಲ್ಲ ಅಂತವೆ, ಬರೀ ಕುಣಿತಿರ್ತಾವೆ ಹುಡುಗರು. ನೀವೆಲ್ಲ ಓದ್ಕೊಂಬದು ಬರ್ಕೊಂಬದೆಲ್ಲ ಕೊಡಬೇಕು, ಹುಡುಗರು ಚೆನ್ನಾಗಿ ಹೇಳ್ಕೊಡ್ಬೇಕು ನೀವು. ಸರಿ ಆಯ್ತಕ್ಕ, ಹೇಳ್ಕೊಡ್ತೀವಿ. ಹೋಮ್ವರ್ಕ್ ಎಲ್ಲ ಕೊಡ್ತೀವಿ, ಮಾಡ್ಕೊಂಬತ್ತಾರೆ. ಓದೋಂಥ ಮಕ್ಳು ಇದ್ದಾರೆ, ಓದಿಲ್ದವ್ರು ಇದ್ದಾವೆ. ನಾವು ಎಲ್ಲ ಓದಿಲ್ದ ಸ್ಕೂಲಿಗೆ ಬರ್ದಿಲ್ದಂಥ ಮಕ್ಳನ್ನೆಲ್ಲ ಕರ್ಕೊಂಬರ್ತೀವಿ, ಸ್ಕೂಲಿಗೆ ಬರೋ ಥರ ಮಾಡ್ತೀವಿ. ಎಲ್ಲ ನಾವು ಆದಷ್ಟು ನಮ್ಮ ಕೈಯಲ್ಲಿ ಏನಾಗಬೇಕು ಅದನ್ನು ಮಾಡ್ತೀವಿ. ನಾವೇನು ಹೇಳ್ಕೊಡ್ಬೇಕು, ನಮ್ಮ ಕರ್ತವ್ಯ ಏನೈತೆ ಅಲ್ಲಿವರೆಗೂ ನಾವು ಪ್ರಯತ್ನ ಮಾಡ್ತೀವಿ. ಮುಂದೆ ಅವರಿಗೆ ಬಿಟ್ಟಿದ್ದು. ಸರಿ 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 ಆಯ್ತು ಹೇಳು. ಎಲ್ಲ ಚೆನ್ನಾಗಿ ಹುಡುಗರ್ನೆಲ್ಲ ಓದಿಸ್ಬೇಕು ನೀವು. ಓದಿಸಿ ನಿಮ್ಗೂ ಒಂದು ಒಳ್ಳೆ ಹೆಸರು. ನೋಡಿದ್ರಲ್ಲ ಇವರು, ನಮ್ಮ ಅತ್ತೆ ಮೇಲೆ ಸ್ವಲ್ಪ ಸಿಟ್ಟಲ್ಲ ಇವ್ರಿಗೆ, ಅದಕ್ಕೆ ಬಂದವ್ರೆ. ಎಲ್ಲ ಈ ಅಮ್ಮ ಎಂಥವಳಂತ ನನಗೆ ಗೊತ್ತು, ಬಂದವ್ರು. ಅದಕ್ಕೇನೆ ನಾನು ಅದಕ್ಕೆ ಒಳ್ಳೆ ಮಾತಲ್ಲಿ ನಾವು ಮಾಡೋ ಕರ್ತವ್ಯ ಏನು, ನಮ್ಮ ಕೆಲಸ ಏನು, ನಾವು ಅದನ್ನು ಮಾಡ್ತೀವಿ ಸರಿಯಾಗಿ. ಅದಕ್ಕೆ ಹೇಳ್ತಾ ಇದ್ದೀನಿ. ನಾವೇನೇನು ಅಲ್ಲಿ ಸ್ಪೋರ್ಟ್ಸಿಗೆಲ್ಲ ನಮ್ಮ ಮಕ್ಳನ್ನ ಕರ್ಕೊಂಡು ಹೋಗಬೇಕು, ಸ್ಪೋರ್ಟ್ಸ್ ಐತೆ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀವಿ. ಇವರು ಹೇಳೋದಕ್ಕೆ ಬಂದಿದ್ದಾರೆ. ಅದಕ್ಕೆ ನಮ್ಮ ಅತ್ತೆ ಹೊಟ್ಟೆ ಉರಿ ಜನ ಜಾಸ್ತಿ ಅಂತ ಹೇಳಿದ್ದು. ನೋಡ್ರಿ ಹೆಂಗೆ ಬಂದವ್ರೆ. ಅಬ್ಬಬ್ಬಬ್ಬ, ನಾನೇನ ಸುಮ್ಮನೆ ಕುಣಿಯಕ್ಕೆ ಬಿಟ್ಟಿದ್ದೀವಿ ಅಂತಂದಿದ್ರೆ ಸುಳ್ಳು ಇಲ್ಲದೆಲ್ಲನ ನಮ್ಮ ಅಧಿಕಾರಿಗಳಿಗೆಲ್ಲನ ಸುಳ್ಳು ಎಲ್ಲ ಹೇಳ್ಬಿಡೋರು ನಮ್ಮ ಮೇಲೆ. ಹೆಂಗನ ನಾನು ಸರಿಯಾಗಿ ಹೇಳಿದೆ. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.